ಮೀನು ಮಾಡಿದ ಕಿತಾಪತಿ. ಬೆಂಗಳೂರಿನ ಒಂದು ಚಿಕ್ಕ ಮನೆಯಲ್ಲಿ ನಡೆದ ಘಟನೆ ಇದು. ರವಿವಾರ ಬೆಳಗ್ಗೆ ಸುಮತಿ ಅವರು ಮಾರ್ಕೆಟ್ಗೆ ಹೋಗಿ ತಾಜಾ ಮೀನು ತಂದರು. ಇಂದು ಮೀನು ಪಲ್ಯ ಮಾಡೋಣ ಅಂತ ಹುಬ್ಬು ಹಾರಿಸಿದ್ದರು. ಮನೆಯಲ್ಲಿ ಗಂಡ ರಾಜೇಶ್, ಮಗ ಅಭಿ ಮತ್ತು ಅತ್ತೆ ಲಕ್ಷ್ಮಿ ಎಲ್ಲರೂ ಮೀನಿನ ವಾಸನೆಗೆ ನೀರು ಬಾಯಿಗೆ ಬರುತ್ತಿತ್ತು. ಸುಮತಿ ಅಡುಗೆ ಮನೆಯಲ್ಲಿ ಮೀನು ಸ್ವಚ್ಛಗೊಳಿಸುತ್ತಿದ್ದರು. ಅಷ್ಟರಲ್ಲಿ ದೊಡ್ಡ ಮೀನಿನ ತಲೆಯೊಂದು ಕೈಯಿಂದ ಜಾರಿ ನೆಲಕ್ಕೆ ಬಿದ್ದಿತು. ಅದು ತಿರುಗಿ ಅಡುಗೆ ಮನೆಯಿಂದ ಹೊರಗೆ ಜಾರಿತು. ಅಯ್ಯೋ ಎಂದು ಸುಮತಿ ಓಡಿದರು. ಆದರೆ ಮೀನಿನ ತಲೆ ಕಾರ್ಪೆಟ್ ಮೇಲೆ ಜಾರುತ್ತಾ ಹೋಗಿ ಲಿವಿಂಗ್ ರೂಮ್ನಲ್ಲಿ ಅತ್ತೆ ಲಕ್ಷ್ಮಿ ಕುಳಿತಿದ್ದ ಸೋಫಾದ ಕೆಳಗೆ ಹೋಯಿತು. ಲಕ್ಷ್ಮಿ ಅವರು ಟಿವಿ ನೋಡುತ್ತಾ ಕಾಫಿ ಕುಡಿಯುತ್ತಿದ್ದರು. ಆ ಕ್ಷಣದಲ್ಲಿ ಮೀನಿನ ವಾಸನೆ ಬಂದು, ಏನು ಇದು? ಯಾರು ಮೀನು ತಂದಿದ್ದು ಎಂದು ಕೂಗಿದರು. ರಾಜೇಶ್ ಬಂದು, ಅಮ್ಮ, ಸುಮತಿ ತಂದಿದ್ದಾಳೆಯೇ ಎಂದು ಹೇಳಿದರು. ಲಕ್ಷ್ಮಿ ಅವರಿಗೆ ಮೀನು ತುಂಬಾ ಇಷ್ಟವಿಲ್ಲ. ಈ ಮನೆಯಲ್ಲಿ ಮೀನು ಬೇಡ ಅಂತ ಎಷ್ಟು ಬಾರಿ ಹೇಳಿದ್ದೇನೆ ಎಂದು ಗರ್ಜಿಸಿದರು. ಅಷ್ಟರಲ್ಲಿ ಅಭಿ ಸ್ಕೂಲ್ ಬ್ಯಾಗ್ ಹಾಕುತ್ತಾ ಬಂದು, ಅಮ್ಮ, ಮೀನು ಪಲ್ಯ ಆಗುತ್ತಾ ಎಂದು ಕೇಳಿದ. ಲಕ್ಷ್ಮಿ ಅವರ ಕೋಪ ಇನ್ನೂ ಹೆಚ್ಚಾಯಿತು. ನೀನು ಏನು ತಿನ್ನುತ್ತೀಯೋ ತಿನ್ನು, ಆದರೆ ನನಗೆ ಮೀನು ವಾಸನೆ ಬರಬಾರದು ಎಂದು ಕಿರುಚಿದರು. ರಾಜೇಶ್ ಮಧ್ಯೆ ಬಂದು ಸಮಾಧಾನ ಮಾಡಲು ಹೋದರು. ಆದರೆ ಸುಮತಿ ಅವರು ಬಂದು, ಅತ್ತೆ, ಒಂದು ದಿನ ಮೀನು ತಿಂದರೆ ಏನಾಗುತ್ತೆ ಎಂದು ಪ್ರಶ್ನಿಸಿದರು. ಇದು ಕಿತಾಪತಿಗೆ ಕಾರಣವಾಯಿತು. ಲಕ್ಷ್ಮಿ ಅವರು, ನೀನು ಮನೆಯ ಯಜಮಾನಿ ಅಲ್ಲ, ನಾನು ಇನ್ನೂ ಇದ್ದೇನೆ ಎಂದು ಗರ್ಜಿಸಿದರು. ಸುಮತಿ ಕಣ್ಣೀರು ಹಾಕಿದರು. ರಾಜೇಶ್ ಎರಡು ಕಡೆಯೂ ಸಮಾಧಾನ ಮಾಡುತ್ತಾ, ಅಮ್ಮ, ಸ್ವಲ್ಪ ಸುಮ್ಮನಿರಿ, ಸುಮತಿ ನೀನು ಶಾಂತವಾಗು ಎಂದು ಬೇಡಿಕೊಂಡರು. ಆದರೆ ಮೀನಿನ ವಾಸನೆಯಿಂದಾಗಿ ಲಕ್ಷ್ಮಿ ಅವರು ಕೋಪದಲ್ಲಿ ತಮ್ಮ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಅಭಿ ಮೀನು ಪಲ್ಯ ತಿನ್ನುವ ಆಸೆಯಲ್ಲಿ ಅಮ್ಮನ ಬಳಿ ಕುಳಿತುಕೊಂಡ. ಸುಮತಿ ಕಣ್ಣೀರು ತುಂಬಿ ಮೀನು ಬೇಯಿಸುತ್ತಿದ್ದರು. ಕೊನೆಗೆ ರಾಜೇಶ್ ಅತ್ತೆಯನ್ನು ಸಮಾಧಾನಪಡಿಸಲು ಹೋದರು. ಅಮ್ಮ, ಮಗನ ಮನೆಯಲ್ಲಿ ಸ್ವಲ್ಪ ಹೊಂದಿಕೊಂಡು ಬಾಳಿ ಎಂದು ಹೇಳಿದಾಗ ಲಕ್ಷ್ಮಿ ಅವರು, ಈ ಮೀನು ಮನೆಗೆ ಬಂದ ದಿನವೇ ಕಿತಾಪತಿ ಆರಂಭವಾಯಿತು ಹೀಗೆಂದು ಅಳುವಂತೆ ಹೇಳಿದರು. ಕೊನೆಗೆ ಸಂಜೆಗೆ ಎಲ್ಲರೂ ಶಾಂತರಾದರು. ಸುಮತಿ ಮೀನು ಪಲ್ಯ, ಅನ್ನ, ರಸಂ ಎಲ್ಲ ಮಾಡಿದ್ದರು. ಲಕ್ಷ್ಮಿ ಅವರು ಕೂಡ ಸ್ವಲ್ಪ ತಿಂದರು. ಚೆನ್ನಾಗಿದೆ ಎಂದು ಅಂದರು. ಆದರೆ ಆ ದಿನದ ಕಿತಾಪತಿ ಮನೆಯಲ್ಲಿ ಎಲ್ಲರಿಗೂ ನೆನಪಿನಲ್ಲಿ ಉಳಿಯಿತು. ಒಂದು ಸಣ್ಣ ಮೀನು ತಂದಿದ್ದರಿಂದ ಎಷ್ಟು ದೊಡ್ಡ ಕಿತಾಪತಿ ಆಯಿತು ಎಂದು ಎಲ್ಲರೂ ನಗುತ್ತಾ ಹೇಳಿಕೊಂಡರು. ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಎಂಬುದು ಆ ದಿನದ ಪಾಠವಾಯಿತು.